ಹಲೋ ನಮಸ್ಕಾರ. ದೇಶ ಮತ್ತು ರಾಜ್ಯ ಗುಡಿಸಲು ಮುಕ್ತ ಆಗಬೇಕನ್ನೋದು ರಾಜಕಾರಣಿಗಳ ವಾದ ಮತ್ತು ಅದೇ ರೀತಿ ಅವರು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಆದರೆ ಈ ವಾದ ಇಲ್ಲಿ ಜನಸಾಮಾನ್ಯರಿಗೆ ಬಂದಾಗ ಈ ವಾದ ಅದು ಅನುಷ್ಠಾನಗೊಳ್ಳದೆ ಹೋಗ್ತಾ ಇದೆ. ಸ್ವತಂತ್ರ ಬಂದು 77 ವರ್ಷ ಆದರೂ ಇನ್ನೂ ಸಹ ಗುಡಿಸಲೆಯಲ್ಲಿ ವಾಸವಾಗಿರುವಂಥ ಜನಪ್ರತಿನಿಧಿ, ಅದರಲ್ಲಿಯೂ ಕೊಪ್ಪಳ ಜಿಲ್ಲೆಯಲ್ಲಿ ತೀರಾ ಹಿಂದುಳಿದಿರುವಂಥ ಕೊಪ್ಪಳ ಜಿಲ್ಲೆಯಲ್ಲಿ ಈಗ 57,771 ಕುಟುಂಬಗಳಿಗೆ ಮನೆಗಳೇ ಇಲ್ಲ ಮತ್ತು 16,383 ಕುಟುಂಬಗಳಿಗೆ ಮನೆ ಮತ್ತು ನಿವೇಶನ ಎರಡೂ ಇಲ್ಲದೆ ಇರುವಂಥ ಸ್ಥಿತಿ ಇದೆ. ಇಂಥ ಸ್ಥಿತಿಯಲ್ಲಿ ಇಲ್ಲಿವರೆಗೂ ಸಹ ಇವರು ಅಲೆಮಾರಿಗಳು ಬೇರೆ ಬೇರೆ ಉದ್ಯೋಗ ಮಾಡಿಕೊಂಡು ಕೌಲಿ ನಾಲಿ ಮಾಡಿಕೊಂಡು ಅವರು ಬದುಕ್ತಿರೋ ಜನಕ್ಕೆ ಕನಿಷ್ಠ ಒಂದು ನೆರಳಾದರೂ ಇಲ್ಲ ಅನ್ನುವಂಥ ಸ್ಥಿತಿ ಇದೆ. ಇವರು ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಜೀವಮಾನದ ಸಾಧನೆ ಅಂದರೆ ಒಂದು ಮನೆಯನ್ನು ಕಟ್ಟಬೇಕು ಅನ್ನೋದು. ಆದರೆ ಆ ಮನೆ ಕಟ್ಟೋದಕ್ಕೆ ಸಹ ಅವರ ಆರ್ಥಿಕ ತೊಂದರೆ ಉಂಟಾಗಿರುವಂಥ ಕಾರಣಕ್ಕಾಗಿ ಅವರು ಮನೆ ಇಲ್ಲದೆ ಸೂರಿಲ್ಲದೆ ಅವರು ಬದುಕ್ತಾ ಇದ್ದಾರೆ. ಕೆಲವು ಅಲೆಮಾರಿ ಕುಟುಂಬಗಳು ಎಲ್ಲೋ ಒಂದು ಕಡೆ ಜೋಪಡಿಯನ್ನು ಹಾಕಂತಾರೆ, ಅದು ಬೇರೆಯವರ ಜಾಗದಲ್ಲಿ ಇರುವಂಥ ಅವ್ರಿಗೆ 20-25 ವರ್ಷ ಸರ್ ಮನೆ ಇಲ್ಲ, ಏನಿಲ್ಲ. ಇಲ್ಲೇ ಬಂದು ವಾಸವಾಗಿ ಹುಡುಗರು ಸಾಲಿಗೆ ಹೋಗ್ತಾರೆ, ಇಲ್ಲೇ ಸಾಲಿಗೆ ಹೋಗ್ತಾರೆ. ಮತ್ತು 20-25 ವರ್ಷ ಜಾಗ ಇಲ್ಲ. ಓಟ್ ಕೇಳಕ್ಕೆ ಬರ್ತಾರೆ, ಇಲ್ಲಿ ಇದು ಓಟ್ ಹಾಕ್ಸ್ಕೊಂತಾರೆ ಹೋಗ್ತಾರೆ. ನಿಮ್ಮ ಮನೆ ಜಾಗ ಇದ್ರೆ ಹೇಳಪ್ಪ ಹಾಕಿ ಕೊಡ್ತೀವಿ ಅಂತಾರೆ ಅಷ್ಟೇ. ಮತ್ತೆ ಇದು ಮಾಡಿ ಮಾಡಿ ನಮ್ಮದು ವ್ಯಾಪಾರ ಮಾಡ್ತೀವಿ ಸರ್, ಸ್ಟೇಷನರಿ ವ್ಯಾಪಾರ ಮಾಡೋದು ಬರೋದು, ಜಾತ್ರೆ ಹೋಗೋದು ಬರೋದು ಇಲ್ಲೇ. ಕಿತ್ಕೊಂಡು ಬೇರೆ ಕಡೆ ಹೋಗೋದು ಸರ್, ಮತ್ತೇನು ಮಾಡೋದು. ಮತ್ತು ಅವರು ಇದು ಮಾಡೋದ್ರೆ ಹೋಗೋದು. ಇಲ್ಲಿ ಒಂದು 20-25 ಗುಡಿಸ್ಲದವ್ರಿ, ಅವ್ರಿಗಂತೂ ಜಾಗ್ಯವಿಲ್ಲ. ಅವ್ರು ಒಂದು 20 ವರ್ಷ ಮೇಲಾತಿಗೆ ಬಂದು ಇಲ್ಲಿ ಒಂದು ಸೇರಿ ಇಲ್ಲಿ ಮತ್ತು ಜಾಗ್ಯವಿಲ್ಲ, ಏನಿಲ್ಲ. ಬೇರೆಯವ್ರು ಜಾಗ್ಯವು ಎಲ್ಲ ಎಣ್ಣೆಯಾಗಿದ್ದು ಜಾಗ್ಯವು ಅವ್ರು ಜಾಗ್ಯದಾಗ ಹಾಕ್ಕೊಂಡ್ರಿ. ಈಗ ಅವ್ರು ಕಿತ್ತಂದ್ರೆ ಮತ್ತೆ ಅವ್ರು ಕಿತ್ಕೊಂಡು ಹೋಗಿಬಿಡೋದು. ಅವ್ರು ನೋಡಿದ್ರೆ ವೋಟಿಂಗ್ ಕಾರ್ಡು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಇದು ಇಲ್ಲಿ ಹೋದವ್ರು ಗಿಣಿಗೇರಿ ಹೋದವು. ಓಟ್ ಹಾಕೋದು ಇದು ಗಿಣಿಗೇರಿ ಹಾಕೋದು ನಾವು. ಮತ್ತು ಎಲ್ಲಿ ಹಾಕೋದು ಒಟ್ಟು ಬರೀ ಸತಿ ಹಾಕೋದಿಲ್ಲ ಸರ್, ಇದವ್ರು ಹಾಕೋದು ನಾವು. ಹಂಗಾಗಿ ಇದವ್ರಾಗದೀವಿ ಸರ್. ಮತ್ತು ಶಾಲಿಗೂ ಹುಡುಗರು ಸಾಲಿಗೂ ಇದವ್ರಾಗ ಹಚ್ಚಿವಿ ಸರ್. ಸಾಲಿಗೂ ಹೋಗ್ತಾರೆ ಸಾಲಿ. ಮತ್ತು ಇಲ್ಲಿ ರೋಡಿನ ಆ ಕಡೆ ಸಾಲಿ ಐತೆ ಸರ್, ಅಲ್ಲಿನೂ ಹೋಗ್ತಾರೆ. ಇಲ್ಲಿ ರೋಡಿನ ಸಾಲಿ ಬಸ್ ಸ್ಟ್ಯಾಂಡ್ ಸಾಲಿ ಹೋಗ್ತಾರೆ. ಮತ್ತು ಇಲ್ಲಿ ಒಂದು ಸಾಲಿ ಐತೆ ಸರ್, ಇಲ್ಲಿನೂ ಹೋಗ್ತಾರೆ. ಎಲ್ಲ ಸಾಲಿಗಳು ಹಾಕ್ಯಾರ. ಏನು ಅಟ್ಟ ಅನುಕೂಲ ಅಂತ ಇಲ್ಲಿ ಕೆಲವು ಮಂದಿಗೆ ಜಾಗಿಯಲ್ಲಿ ನೋಡಿ ಸರ್. ಅವರು ಬಿಡಿಸಿದಾಗ ಮತ್ತೆ ಬೇರೆ ಕಡೆ ಹೋಗಬೇಕು, ಅವರಿಗೆ ನಿರ್ದಿಷ್ಟವಾದ ಒಂದು ಸ್ಥಳದೇ ಇಲ್ಲ ಮತ್ತು ಅಡ್ರೆಸ್ ಇಲ್ಲದಂಥ ಸ್ಥಿತಿ ಇದೆ. ಇವಕ್ಕೆ ಅವರು ಪ್ರತಿ ಬಾರಿಯೂ ಅವರು ಸಾಕಷ್ಟು ಜನನ ಕೇಳ್ಕೊತ ಹೋಗ್ತಾ ಇದ್ದಾರೆ ಮತ್ತು ಜನಪ್ರತಿನಿಧಿಗಳಿಗೆ ಅವರು ದುಂಬಾಲು ಬಿದ್ದರೂ ಸಹ ಅವ್ರಿಗೆ ಈ ಸೂರು ನೀಡುವಂಥ ಕೆಲಸ ಆಗಿಲ್ಲ. ಪ್ರತಿ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣಿಗಳು ಅವರನ್ನು ಓಲೈಸಿಕೊಳ್ಳೋದು ಮತ್ತು 20-30 ವರ್ಷ ಒಂದೇ ಕಡೆ ಇರುವಂಥ ಈ ಅಲೆಮಾರಿ ಕುಟುಂಬಗಳಾಗಿರ್ಬೋದು ಮತ್ತು ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥ ತೀರಾ ಬಡವರಿಗೆ ಅವರು ಪ್ರತಿ ಚುನಾವಣೆಯಲ್ಲಿ ಭರವಸೆಯನ್ನು ಮಹಾಪೌರನ್ನು ಇಡ್ತಾರೆ. ನಿಮಗೆ ಮನೆ ಕೊಡ್ತೀವಿ, ನಿಮಗೆ ನಿವೇಶನ ಕೊಡ್ತೀವಿ ಅಂತ ಹೇಳ್ಕೊಳ್ಳುವಂಥ ರಾಜಕಾರಣಿಗಳು ಚುನಾವಣೆ ನಂತರ ಅವರ ಹತ್ರ ನೋಡದೇ ಇರುವಂಥ ಸ್ಥಿತಿ ಇದೆ. ಇಂಥ ಕಾರಣಕ್ಕಾಗಿ ಅವರು ಬೀದಿಯಲ್ಲಿ ಬದುಕುವೆ ತೀರಾ ನಿಷ್ಕೃಷ್ಟವಾಗಿ ಏನು ಒಂದು ಜೋಪಡಿಯಲ್ಲಿ ಬದುಕುವಂಥ ಸ್ಥಿತಿ ಇದೆ. ಅವರು ಇಡೀ ಕುಟುಂಬ ಚಳಿ ಗಾಳಿ ಮಳೆಗೆ ಅವರು ಅದೇ ಸ್ಥಿತಿಯಲ್ಲಿರುವಂಥ ಸ್ಥಿತಿ ಇದೆ. ಏನು ದುಡಿದುಕೊಂಡು ಬರುವಂಥ ಜನ ಇಲ್ಲಿ ಒಂದು ನೆಮ್ಮದಿಯಿಂದ ಮಲಿಕೊಳ್ಳಲು ಸಹ ಮನೆ ಇಲ್ಲದೆ ಇರುವಂಥ ಸ್ಥಿತಿ. ಏನು ದೇಶದ ಪ್ರಧಾನಿಗಳಿಂದ ಹಿಡಿದು ರಾಜ್ಯದ ಪ್ರತಿ MLA ಸಹ ಒಂದು ಭರವಸೆಯನ್ನು ನೀಡ್ತಾರೆ, ಸೂರು ಕೊಡ್ತೀವಿ ಅನ್ನೋದು ಮತ್ತು ಈ ರಾಷ್ಟ್ರವನ್ನು ಗುಡಿಸಲು ಮುಕ್ತ ರಾಷ್ಟ್ರ ಮಾಡ್ತೀವಿ ಅಂತ ಒಂದು ಭರವಸೆ ನೀಡ್ತಾರೆ. ಅದು ಭರವಸೆಯಾಗಿ ಉಳಿತಾ ಇರೋದು ಇಲ್ಲಿವರೆಗೂ ಕಂಡುಬರ್ತಾಯಿದೆ. ಈ ಕುರಿತು ಸಹ ರಾಜಕಾರಣವನ್ನು ನೀಡ್ತಾ ಇದೆ. ಈಗ ಏನು ರಾಜ್ಯದ ವಸತಿ ಸಚಿವರು ಇತ್ತೀಚೆಗೆ ಕೊಪ್ಪಳಕ್ಕೆ ಬಂದಾಗ ಒಂದು ಮಾಹಿತಿಯನ್ನು ಹೇಳಿದರು. ಏನು ರಾಜ್ಯದಲ್ಲಿ 2018ರಲ್ಲಿ ಅಂದಿನ ಈಗಿನ ಮುಖ್ಯಮಂತ್ರಿ ಮತ್ತು ಆಗ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರು ಒಟ್ಟು 2,30,000 ಮನೆಗಳನ್ನು ನೀಡಿದರು. ಅದರ ನಂತರ ಬಂದಿರೋ ಸರ್ಕಾರ ಏನು ಸಮ್ಮಿಶ್ರ ಆಗಿರಬೇಕು ಮತ್ತು BJP ಸರ್ಕಾರಗಳು ಒಂದೂ ಮನೆ ನೀಡಲಿಲ್ಲ. ಈಗ ಅದಕ್ಕಾಗಿ 9,000 ಕೋಟಿ ರೂಪಾಯಿಯನ್ನು ಬೇಕಾಗಿದೆ. ಆ 9,000 ಕೋಟಿಯನ್ನು ಇತ್ತೀಚಿನ ಗ್ಯಾರಂಟಿಯಲ್ಲಿ ಒಮ್ಮೆ ಕೊಡೋಕ್ಕಾಗದೇ ಇರುವಂಥ ಕಾರಣಕ್ಕಾಗಿ ಈಗ 500 ಕೋಟಿ ರೂಪಾಯಿಯನ್ನು ಬಿಡುಗಡೆ ಆಗಿತ್ತು. 36,000 ಮನೆಗಳನ್ನು ಈ ಮಾಸದ ಅಂತ್ಯಕ್ಕೆ ನಾವು ನೀಡ್ತೀವಿ ಅನ್ನುವಂಥ ಭರವಸೆ ನೀಡಿದ್ದಾರೆ. ಈಗಾಗಲೇ ಸಿದ್ದೇಶ್ವರ ನಗರ ಕೆಲವು ನೋಟಿಫೈಡ್ ಸ್ಲಮ್ ಇದೆ, ಕೆಲವು ನೋಟಿಫೈಡ್ ಸ್ಲಮ್ಗೆ ಸೇರಬೇಕಾಗಿದೆ. ಪ್ರಸ್ತಾವನೆಯನ್ನು ಸರ್ಕಾರ ಮಟ್ಟದಲ್ಲಿ ಕೊಟ್ಟಿದ್ದೇವೆ. ಸೊ ಸ್ಲಮ್ ಅಂತ ಸೇರಿದರೆ ನೋಟಿಫೈಡ್ ಸ್ಲಮ್ ಆದರೆ ಗುಂಪು ಮನೆಗಳು ಬರ್ತದೆ, ಅವರಿಗೆ ಅದರಲ್ಲಿ ಅವಕಾಶ ಮಾಡಿಕೊಡಲಿಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನು ಸರ್ಕಾರ ಮಟ್ಟದಲ್ಲಿ ಕೊಟ್ಟಿದ್ದೇವೆ. ಈಗ ಅವ್ರಿಗೆ ಸರಿಯಾದ ರೀತಿ ಡಾಕ್ಯುಮೆಂಟ್ಸ್ ಇರಲಿಲ್ಲ. ಈಗ ಮಾಡಿ ನಾವು ಸೈಟ್ಗಳನ್ನು ಹಂಚತಕ್ಕಂಥದಕ್ಕೆ ಈಗ ಸೈಟ್ಗಳು ಕೂಡ ಮಾಡಿ ಸರ್ಕಾರ ಮಟ್ಟದ ಹಂತದಲ್ಲಿ ಅಪ್ರೂವಲ್ ಕೂಡ ಮಾಡಿಸಿದ್ದೇವೆ. ವಿತರಣೆ ಆಗಿದೆ ಕೆಲವು ಕಡೆ, ಇನ್ನೂ ಕೆಲವು ಕಡೆ ಆಗಬೇಕಾಗಿದೆ. ಸೊ ಅವ್ರಿಗೂ ಈಗ ಈ ವರ್ಷದಲ್ಲಿ ಮನೆಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ನಾನು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್ ಈಗ ಹಿಂಗಿದೆ ಸರ್, ತಾವು ಹಿಂದಿನ ಸರ್ಕಾರದಲ್ಲಿ ತಾವು ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಇತ್ತು, ಒಂದು ಮನೆಯೂ ಕೊಟ್ಟಿಲ್ಲ.
ಜನ ಬೀದಿಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ತೀರ್ಮಾನ ಮಾಡಿ, ಇಲ್ಲ ನೀನು ಹೇಳ್ತಾರ ಸತ್ಯ, ಇದು ಬಡವ್ರು ದುಡ್ಡು ಕಟ್ಟೋಕ್ಕಾಗ ಸಾಧ್ಯ ಆಗಲ್ಲ, ಇದು ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದ ಜನವರಿಯಲ್ಲಿ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ನಾವು 36,789 ಮನೆಗಳು ಕೊಟ್ವಿ. ಇನ್ನು 39,000 ಮನೆಗಳು ಈ ತಿಂಗಳು ಕೊನೆಯಲ್ಲಿ ಕೊಡ್ತಾ ಇದ್ದೀವಿ. ಆದರೆ ಇದು ಏನೇ ರಾಜಕಾರಣ ಇದ್ದರೂ ಸಹ ಜನರಿಗೆ ಕೇಳ್ತಾ ಇರೋದೇನೆಂದರೆ, ಇದು ಒಂದು ರಾಷ್ಟ್ರದ ಪ್ರಗತಿ ಮತ್ತು ಏಳಿಗೆಗಾಗಿ ಮತ್ತು ತೀರಾ ಬಡವರಿಗೆ ಒಂದು ಸಮಾನವಾದ ಬದುಕು ಹಕ್ಕನ್ನು ಕಳಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಅವರಿಗೆ ಮನೆ ನೀಡಿ ಮತ್ತು ಇರಲು ಮನೆ ಜೊತೆಗೆ ಒಂದಿಷ್ಟು ಆಹಾರ ಮತ್ತು ಅವ್ರಿಗೆ ಶಿಕ್ಷಣ ಮತ್ತು ಆರೋಗ್ಯ ಈ ರೀತಿ ಸಮಸ್ಯೆಗಳನ್ನು ನೀಡಬೇಕಾಗಿತ್ತು. ಸರ್ಕಾರದ ಕರ್ತವ್ಯ ಅನ್ನೋದು ಅವರ ಏನು ವಾದವಾಗಿದೆ. ಆದರೆ ಅದಕ್ಕೆ ಅವರ ವಾದಕ್ಕೆ ಕೇವಲ ಅರಣ್ಯ ನಿರೋಧನೆ ಆಗಿರುವಂಥ ಸ್ಥಿತಿ ಇದೆ. ಈಗಲಾದರೂ ಸರ್ಕಾರ, ಎರಡೂ ಸರ್ಕಾರ ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬಡವರಿಗೆ ಮನೆಗಳನ್ನು ನೀಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ.